ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ ಔರಂಗದಲ್ಲಿ COZ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು ಎಂ ಬಾಬು, ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿ ಡ್ರೈವರ್ ಇದ್ದೀರಾ. ಅವರು ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ ಹೇಳಿ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಮೀಟಿಂಗ್ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಎಷ್ಟು ಕೆಲಸ ಆಗಿದೆ? ಇದು ಬೆಳಿಗ್ಗೆ ಮನೆ ಇವರು 5-5:30 ಬಿಟ್ಟಿದ್ದೀರಾ, ಬಟ್ ಐ ಥಿಂಕ್ ಅರೌಂಡ್ 6 ಆಗಿದೆ. ಬಟ್ ಪೊಲೀಸ್ಗೆ ಮಾಹಿತಿ ಅರೌಂಡ್ 8 ಗಂಟೆಗೆ ಬಂದಿದೆ, 8-8:30 ಬಂದಿದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸಲ್ಲಿ ಮೂಮೆಂಟ್ ಇಲ್ಲ, ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಆ ಟೈಮ್ಗೆ ಯಾರಿಗೆ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಪೊಲೀಸ್ಗೆ. ಸರ್, ಈಗ ಡೆತ್ ನೋಟು ಪತ್ತೆಯಾಗಿದೆ ಅಂತ ಹೇಳ್ತೀನಿ, ಅದರಲ್ಲಿ ಏನಿದೆ? ಅದು ಪಾಕೆಟಲ್ಲಿ ಡೆತ್ ನೋಟ್ ಸಿಕ್ಕಿದೆ, 4 ಪೇಜ್ದು ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪಾಯಿಂಟ್ ಬೈ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದಾರೆ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಆ್ಯಡ್ ಮಾಡ್ತೀವಿ. ಅದೆಲ್ಲ ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅಂತ ಅದು ನೋಡಿ 3-4 ಜನದ ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ಮತ್ತು ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ಸೀಸ್ ಮಾಡಿದ್ದೀವಿ, ಅದನ್ನು ಹಾಜರು ಮಾಡಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತೀವಿ. ಸೊ ಏನಿದೆ ಡೆತ್ ನೋಟಲ್ಲಿ ಏನೇನು? ಅದು ನಾವು ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀವಿ, ನೋಡಬೇಕು, ಪರಿಶೀಲನೆ ಮಾಡಬೇಕು ಡೆತ್ ನೋಟು ಸರಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ ಔರಂಗದಲ್ಲಿ COZ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು ಎಂ ಬಾಬು, ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿ ಡ್ರೈವರ್ ಇದ್ದೀರಾ. ಅವರು ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ ಹೇಳಿ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಮೀಟಿಂಗ್ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಎಷ್ಟು ಕೆಲಸ ಆಗಿದೆ? ಇದು ಬೆಳಿಗ್ಗೆ ಮನೆ ಇವರು 5-5:30 ಬಿಟ್ಟಿದ್ದೀರಾ, ಬಟ್ ಐ ಥಿಂಕ್ ಅರೌಂಡ್ 6 ಆಗಿದೆ. ಬಟ್ ಪೊಲೀಸ್ಗೆ ಮಾಹಿತಿ ಅರೌಂಡ್ 8 ಗಂಟೆಗೆ ಬಂದಿದೆ, 8-8:30 ಬಂದಿದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸಲ್ಲಿ ಮೂಮೆಂಟ್ ಇಲ್ಲ, ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಆ ಟೈಮ್ಗೆ ಯಾರಿಗೆ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಪೊಲೀಸ್ಗೆ. ಸರ್, ಈಗ ಡೆತ್ ನೋಟು ಪತ್ತೆಯಾಗಿದೆ ಅಂತ ಹೇಳ್ತೀನಿ, ಅದರಲ್ಲಿ ಏನಿದೆ? ಅದು ಪಾಕೆಟಲ್ಲಿ ಡೆತ್ ನೋಟ್ ಸಿಕ್ಕಿದೆ, 4 ಪೇಜ್ದು ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪಾಯಿಂಟ್ ಬೈ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದಾರೆ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಆ್ಯಡ್ ಮಾಡ್ತೀವಿ. ಅದೆಲ್ಲ ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅಂತ ಅದು ನೋಡಿ 3-4 ಜನದ ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ಮತ್ತು ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ಸೀಸ್ ಮಾಡಿದ್ದೀವಿ, ಅದನ್ನು ಹಾಜರು ಮಾಡಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತೀವಿ. ಸೊ ಏನಿದೆ ಡೆತ್ ನೋಟಲ್ಲಿ ಏನೇನು? ಅದು ನಾವು ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀವಿ, ನೋಡಬೇಕು, ಪರಿಶೀಲನೆ ಮಾಡಬೇಕು ಡೆತ್ ನೋಟು ಸರಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ ಔರಂಗದಲ್ಲಿ COZ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು ಎಂ ಬಾಬು, ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿ ಡ್ರೈವರ್ ಇದ್ದೀರಾ. ಅವರು ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ ಹೇಳಿ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಮೀಟಿಂಗ್ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಎಷ್ಟು ಕೆಲಸ ಆಗಿದೆ? ಇದು ಬೆಳಿಗ್ಗೆ ಮನೆ ಇವರು 5-5:30 ಬಿಟ್ಟಿದ್ದೀರಾ, ಬಟ್ ಐ ಥಿಂಕ್ ಅರೌಂಡ್ 6 ಆಗಿದೆ. ಬಟ್ ಪೊಲೀಸ್ಗೆ ಮಾಹಿತಿ ಅರೌಂಡ್ 8 ಗಂಟೆಗೆ ಬಂದಿದೆ, 8-8:30 ಬಂದಿದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸಲ್ಲಿ ಮೂಮೆಂಟ್ ಇಲ್ಲ, ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಆ ಟೈಮ್ಗೆ ಯಾರಿಗೆ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಪೊಲೀಸ್ಗೆ. ಸರ್, ಈಗ ಡೆತ್ ನೋಟು ಪತ್ತೆಯಾಗಿದೆ ಅಂತ ಹೇಳ್ತೀನಿ, ಅದರಲ್ಲಿ ಏನಿದೆ? ಅದು ಪಾಕೆಟಲ್ಲಿ ಡೆತ್ ನೋಟ್ ಸಿಕ್ಕಿದೆ, 4 ಪೇಜ್ದು ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪಾಯಿಂಟ್ ಬೈ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದಾರೆ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಆ್ಯಡ್ ಮಾಡ್ತೀವಿ. ಅದೆಲ್ಲ ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅಂತ
ಅದು ನೋಡಿ 3-4 ಜನದ ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ಮತ್ತು ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ಸೀಸ್ ಮಾಡಿದ್ದೀವಿ, ಅದನ್ನು ಹಾಜರು ಮಾಡಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತೀವಿ. ಸೊ ಏನಿದೆ ಸರ್ ಡೆತ್ ನೋಟಲ್ಲಿ ಏನೇನಿದೆ? ಅದು ನಾವು ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀವಿ, ನೋಡಬೇಕು, ಪರಿಶೀಲನೆ ಮಾಡಬೇಕು, ಡೆತ್ ನೋಟು ಸರಿಯಾಗಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ DC ಆಫೀಸ್ ಔರಂಗಲ್ಲಿ COZ ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು M. ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಇದು ಗಾಡಿ ಡ್ರೈವರ್ ಇದ್ದೀರಾ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ ಹೇಳಿ ಏನಾದರೂ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಮೀಟಿಂಗ್ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಎಷ್ಟು ಕೆಲಸ ಆಗಿದೆ? ಇದು ಬೆಳಿಗ್ಗೆ ಮನೆ ಇವರು 5-5:30 ಬಿಟ್ಟಿದ್ದೀರಾ, ಬಟ್ ಐ ಥಿಂಕ್ ಅರೌಂಡ್ 6 ಆಗಿದೆ. ಬಟ್ ಪೊಲೀಸ್ಗೆ ಮಾಹಿತಿ ಅರೌಂಡ್ 8 ಗಂಟೆಗೆ ಬಂದಿದೆ, 8-8:30 ಬಂದಿದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸಲ್ಲಿ ಮೂಮೆಂಟ್ ಇಲ್ಲ, ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಆ ಟೈಮ್ಗೆ ಯಾರಿಗೆ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಪೊಲೀಸ್ಗೆ. ಸರ್ ಈಗ ಡೆತ್ ನೋಟು ಪತ್ತೆಯಾಗಿದೆ ಅಂತ ಹೇಳ್ತೀನಿ, ಅದರಲ್ಲಿ ಏನಿದೆ? ಅವ್ರದ್ದು ಪಾಕೆಟಲ್ಲಿ ಡೆತ್ ನೋಟ್ ಸಿಕ್ಕಿದೆ, 4 ಪೇಜ್ದು ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪಾಯಿಂಟ್ ಬೈ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದಾರೋ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಆ್ಯಡ್ ಮಾಡ್ತೀವಿ. ಅದೆಲ್ಲ ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅಂತ ಹೇಳ್ತೀನಿ. ಅದು ನೋಡಿ 3-4 ಜನದ ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ಮತ್ತು ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ಸೀಸ್ ಮಾಡಿದ್ದೀವಿ, ಅದನ್ನು ಹಾಜರು ಮಾಡಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತೀವಿ. ಸೊ ಏನಿದೆ ಸರ್ ಡೆತ್ ನೋಟಲ್ಲಿ ಏನೇನಿದೆ? ಅದು ನಾವು ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀವಿ, ನೋಡಬೇಕು, ಪರಿಶೀಲನೆ ಮಾಡಬೇಕು, ಡೆತ್ ನೋಟು ಸರಿಯಾಗಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ DC ಆಫೀಸ್ ಔರಂಗಲ್ಲಿ COZ ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು M. ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಇದು ಗಾಡಿ ಡ್ರೈವರ್ ಇದ್ದೀರಾ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ ಹೇಳಿ ಏನಾದರೂ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಮೀಟಿಂಗ್ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಎಷ್ಟು ಕೆಲಸ ಆಗಿದೆ? ಇದು ಬೆಳಿಗ್ಗೆ ಮನೆ ಇವರು 5-5:30 ಬಿಟ್ಟಿದ್ದೀರಾ, ಬಟ್ ಐ ಥಿಂಕ್ ಅರೌಂಡ್ 6 ಆಗಿದೆ. ಬಟ್ ಪೊಲೀಸ್ಗೆ ಮಾಹಿತಿ ಅರೌಂಡ್ 8 ಗಂಟೆಗೆ ಬಂದಿದೆ, 8-8:30 ಬಂದಿದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸಲ್ಲಿ ಮೂಮೆಂಟ್ ಇಲ್ಲ, ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಆ ಟೈಮ್ಗೆ ಯಾರಿಗೆ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಪೊಲೀಸ್ಗೆ. ಸರ್ ಈಗ ಡೆತ್ ನೋಟು ಪತ್ತೆಯಾಗಿದೆ ಅಂತ ಹೇಳ್ತೀನಿ, ಅದರಲ್ಲಿ ಏನಿದೆ? ಅವ್ರದ್ದು ಪಾಕೆಟಲ್ಲಿ ಡೆತ್ ನೋಟ್ ಸಿಕ್ಕಿದೆ, 4 ಪೇಜ್ದು ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪಾಯಿಂಟ್ ಬೈ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದಾರೋ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಆ್ಯಡ್ ಮಾಡ್ತೀವಿ. ಅದೆಲ್ಲ ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅಂತ ಹೇಳ್ತೀನಿ. ಅದು ನೋಡಿ 3-4 ಜನದ ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ಮತ್ತು ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ಸೀಸ್ ಮಾಡಿದ್ದೀವಿ, ಅದನ್ನು ಹಾಜರು ಮಾಡಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತೀವಿ. ಸೊ ಏನಿದೆ ಸರ್ ಡೆತ್ ನೋಟಲ್ಲಿ ಏನೇನಿದೆ? ಅದು ನಾವು ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀವಿ, ನೋಡಬೇಕು, ಪರಿಶೀಲನೆ ಮಾಡಬೇಕು, ಡೆತ್ ನೋಟು ಸರಿಯಾಗಿ.